ನಲುಮೆಯ ಚಂದನ ಶಿಲ್ಪ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ನಮಿಸ್ತಾ ಈ ದಿನ ಅಡಿಕೆ ಬೆಳೆಗಾರರ ಬದುಕಿನ ಒಂದು ಚಿತ್ರಣವನ್ನು ಕಟ್ಟಿಕೊಡುವ ಒಂದು ಪ್ರಯತ್ನ ನಮ್ಮ ಕಡೆಯಿಂದ. ರೈತ ತಾನು ಬೆಳೆದ ಬಳ್ಳವನ್ನು ತೆಗೆದುಕೊಂಡು ಅಡಿಕೆ ಇನ್ಯಾವುದೇ ರೀತಿಯ ವಸ್ತುವಾಗಲಿ ತನ್ನ ಗದ್ದೆಯಿಂದ ತೋಟದಿಂದ ಮನೆಗೆ ತಂದು ಅದನ್ನು ಸಂಸ್ಕರಿಸಿ ಮನೆಗೆ ತೆಗೆದುಕೊಂಡು ಹೋಗುವಂತಹ ರೀತಿ ಎಂತಹದೇ ರೈತನಿಗೆ ಅದು ಬಂಗಾರದ ಸಮಯ ಅಥವಾ ಗೋಲ್ಡನ್ ಪೀರಿಯಡ್, ಗೋಲ್ಡನ್ ಟೈಮ್ ಅಂತ ಹೇಳಿ ಕಳಿಸ್ಕೊಳುತ್ತೆ. ನೋಡಬಹುದು, ಸಂಭ್ರಮದಲ್ಲಿ ತಂದ ಚೀಲವನ್ನೆಲ್ಲ ಬಿಚ್ಚಿ ಆ ಒಂದು ಅಡಿಕೆಯನ್ನು ಆ ಒಂದು ಪಾತ್ರೆಗೆ ಹಾಕಿ ಅಲ್ಲಿಂದ ಅದನ್ನು ಮೇಲೆ ಹೋಗಿ ಅಲ್ಲಿಂದ ಒಂದೊಂದು ಹಾಗೆ ಇಳಿದು ಅಡಿಕೆ ತನ್ನ ಮುಂದಿನ ಸಂಸ್ಕರಣಾ ಹಂತಕ್ಕೆ ಹೋಗ್ತಿರೋದನ್ನ ನೀವು ನೋಡ್ಬೋದು. ಹಾಗೆ ಹೋಗ್ತಿರತಕ್ಕಂಥ ಅಡಿಕೆಗಳು ಚಿನ್ನಾಟವಾಡಿಕೊಂಡು ಹೋಗಿ ಆ ಬೆಲ್ಟ್ನ ಏರುಮಣಿಗಳಿಗೆ ತಗುಲಿ ಹಾಗೆ ಹೋದ ಹಾಗೆ ಆ ಏನು ಸರಪಳಿ ಸುತ್ತಿದಂತಹ ಆ ಯಂತ್ರದಲ್ಲಿ ಅದರ ಸಿಪ್ಪೆಯನ್ನು ಕಳಚಿ 3 ಭಾಗಗಳಾಗಿ ಒಂದಿಷ್ಟು ಪುಡಿಯಾಗಿ ಸಿಪ್ಪೆ ಸಮೇತ, ಸಿಪ್ಪೆ ಇಲ್ಲದೆ ಇನ್ನೊಂದಿಷ್ಟು ಬರೀ ಸಿಪ್ಪೆ ತೌಡಾಗಿ ಹೊರಬರೋದನ್ನು ನಾವಿಲ್ಲಿ ನೋಡ್ತಾ ಇರಬಹುದು. ಇದು ಬೆಳೆದು ತಂದಂತಹ ಅಡಿಕೆ ಸದ್ಯಕ್ಕೆ ತನ್ನ ಚರ್ಮವನ್ನು ತೆಗೆದುಕೊಳ್ಳುವ ರೀತಿ ಅಷ್ಟೇ. ಮುಂದಿನ ಹಂತ ಇನ್ನೂ ಬಹಳ ಕೆಲಸಗಳಿದ್ದೇ ಇರುತ್ತೆ. ನೋಡ್ಬೋದು, ಅದನ್ನು ತೆಗೆದುಕೊಂಡು ಹೋಗಿ ಈ ಕಡೆ ಅದನ್ನು ವರ್ಗೀಕರಿಸಲಿಕ್ಕೆ ಹೆಣ್ಣು ಮಕ್ಕಳ ಸಜ್ಜಾಗಿ ನಿಂತಿರೋದನ್ನು, ಇದರ ಮುಂದೆ ಹೋದಂತೆ ಆ ಅಡಿಕೆಯನ್ನು ಅವರು ಸುಲಿದು ಆ ಚೀಲಗಳಿಗೆ ತುಂಬ್ತಿರೋದನ್ನು ನೀವು ನೋಡ್ಬೋದು. ಅದನ್ನು ಸ್ಪಷ್ಟವಾಗಿ ಅದನ್ನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಆ ಚೀಲಗಳಿಗೆ ತುಂಬಿ ಮುಂದಿನ ಸಂಸ್ಕರಣಾ ರೀತಿಗೆ ಅದನ್ನು ಅಣೆ ಮಾಡಿ ಕೊಡ್ತಾರೆ. ಹಿಂದೆ ಇಲ್ಲಿ ಕೊಡುತ್ತಂತಹ ಕೈಯಲ್ಲಿ ಸುಲಿತಿರತಕ್ಕಂಥ ಹೆಣ್ಮಕ್ಳನ್ನು ಸಹ ನೀವು ಗಮನಿಸ್ಬೋದು. ತಮ್ಮ ಕೆಲಸದಲ್ಲಿ ತಲ್ಲೀನರಾಗಿ ಆ ಕೆಲಸಗಳನ್ನು ಮಾಡ್ತಿದ್ದಾರೆ. ಈ ರೀತಿಯಾಗಿ ಟ್ರ್ಯಾಕ್ಟರ್ನ ಟ್ರಾಲಿಯಲ್ಲಿ ಸಿಪ್ಪೆಯನ್ನು ಉದುರಿಸ್ತನ್ನ ನೀವು ನೋಡ್ತಿರ್ಬೋದು. ಇವುಗಳನ್ನು ತೆಗೆದುಕೊಂಡು ಹೋಗಿ ಗೊಬ್ಬರವಾಗಿ ಅಥವಾ ಇನ್ನು ಬೇರೆ ಉತ್ಪನ್ನಗಳಿಗೂ ಬಳಸ್ತಾರೆ. ಈ ಹೊಟ್ಟು ಕೂಡ ಉತ್ತಮವಾದ ಬೆಲೆಗೆ ಮಾರುಕಟ್ಟೆಯಲ್ಲಿ ಹೋಗುತ್ತೆ ಅಂದರೆ ಬಹಳ ಖುಷಿಯ ವಿಚಾರ ರೈತನಿಗೆ. ಒಬ್ಬೊಬ್ಬರು ಒಂದು ರೀತಿಯ ಗುಣಮಟ್ಟವನ್ನು ಕಂಡುಹಿಡಿದುಕೊಂಡಿರ್ತಾರೆ. ಅಡಿಕೆಯಲ್ಲಿ ಹೀಗಿದೆ ಹಾಗಿದೆ ಅಂತ ಹೇಳಿ ಸುಲಿದು ನೋಡುವ ರೀತಿಯಲ್ಲಿ ಆ ಅಡಿಕೆಯ ಒಂದು ಕ್ವಾಲಿಟಿ, ಗುಣಮಟ್ಟ ಗೊತ್ತಾಗುತ್ತೆ. ನೋಡ್ತಿರಬಹುದು, ದೊಡ್ಡ ಮುತ್ತಿನ ಹರಳುಗಳಂತೆ ಅದು ಬುಟ್ಟಿಯನ್ನು ತುಂಬ್ತಾ ಇದೆ. ರೈತನಿಗೆ ಏನೋ ಒಂದು ಖುಷಿ, ತನ್ನ ಕನಸೆಲ್ಲ ನನಸಾಗಬಹುದು, ಆಗುತ್ತೆ ಅನ್ನುವ ಒಂದು ಮಂದಹಾಸ. ಮುಂದಿನ ಹಂತಕ್ಕೆ ಅವುಗಳನ್ನು ಎಣೆ ಮಾಡಿಕೊಳ್ಳುತ್ತಾನೆ. ಆ ವಿಂಗಡಿಸಿರ್ತಕ್ಕಂತಹ ಅಡಿಕೆಯನ್ನು ಮೇಲ್ನೋಟಕ್ಕೆ ಎಲ್ಲ ಸರಿ ಇದೆ ಅಂತ ಹೇಳಿ ವಿಚಾರಿಸ್ಕೊಳ್ತಾನೆ. ಅವುಗಳನ್ನು ಎತ್ತಿ ಮುಂದಿನ ಕಾರ್ಯಕ್ರಮಗಳಿಗೆ ಯಾವ ಹಂತಕ್ಕೆ ಅದನ್ನು ಕಳಿಸ್ಬೇಕು ಅಂತ ಹೇಳಿ ಅದನ್ನು ವಿಶ್ಲೇಷಣೆ ಮಾಡಿಕೊಳ್ತಾನೆ. ಗೆಳೆಯರೊಂದಿಗೆ ಅದನ್ನು ಚರ್ಚಿಸುತ್ತಾನೆ. ಅಡಿಕೆಯನ್ನು ಸಂಸ್ಕರಿಸುವ ಹಲವು ವಿಧಾನಗಳಿವೆ. ಅದರಲ್ಲಿ ಮುಂಚೆ ಅಡಿಕೆಯನ್ನು ತೋಟದಿಂದ ತಂದ ನಂತರ ಸರಿಯಾದ ರೀತಿಯಲ್ಲಿ ಯಾಂತ್ರಿಕವಾಗಿ ಅಥವಾ ಕೈಗಳ ಮೂಲಕ ಸುಲಿಯುವ ರೀತಿಯನ್ನು ನಾವಿಲ್ಲಿ ನೋಡಬಹುದು. ಸುಲಿಯುವ ಆ ವಿಧಾನಗಳು ಬಗೆ ಬಗೆಯಾಗಿದ್ದರೂ ಉತ್ಕೃಷ್ಟ ಮಟ್ಟದ ಅಡಿಕೆಯನ್ನು ಕೊಡುವ
ಒಂದು ಕಾಳಜಿ ರೈತನ ಮೇಲಿರುತ್ತೆ, ಮಾರುಕಟ್ಟೆ ಬೆಲೆ ಕೂಡ ಅದಕ್ಕೆ ಅನುಗುಣವಾಗಿರುತ್ತೆ. ಅದಕ್ಕೆ ಹೇಗೆ ಹೊಳಪನ್ನು ಕೊಡುವ ರೀತಿ ಅನ್ನೋದು ಮುಂದಿನ ಹಂತದಲ್ಲಿ ನಾವು ನೋಡಬಹುದು. ಈಗ ಸದ್ಯ ಆ ಸಂಸ್ಕರಣಾ ಮಟ್ಟದಲ್ಲಿ ಏನೇನು ಚಾಲೆಂಜಸ್ಗಳಿರುತ್ತೆ, ಏನೇನನ್ನು ನಾವು ನಿಗಾವಣೆ ಮಾಡಬೇಕಾಗತ್ತೆ ಅನ್ನೋದನ್ನ ಈ ಒಂದು ಹಂತದಲ್ಲಿ ಸ್ಪಷ್ಟವಾಗಿ ನಾವು ಕಾಣಬಹುದು ಗೆಳೆಯರೆ. ಈ 3 ವಿಧದಲ್ಲಿ ಸ್ವಲ್ಪ ಸಿಪ್ಪೆ ಸಮೇತ ಸಡಿಲಿಸಿದ ಸಿಪ್ಪೆಯಾಗಿ ಬೀಳತಕ್ಕಂಥ ಒಂದು, ಪೂರ್ಣವಾಗಿ ಅಡಿಕೆಯ ಗೋಟಾಗಿ ಬರ್ತಕ್ಕಂಥ ಒಂದು, ಇನ್ನೊಂದು ಪೂರ್ಣ ಪ್ರಮಾಣದ ಸಿಪ್ಪೆಗೆ ಹೊರಗೆ ಬರ್ತಿರೋ ರೀತಿಯನ್ನು ನಾವಿಲ್ಲಿ ನೋಡ್ಬೋದು. 3 ವಿಧವಾದ ಈ ವಿಂಗಡಣೆ ಈ ಯಂತ್ರದಲ್ಲಿ ಸಾಧ್ಯವಿದೆ. ಇದು ಸರಿಸುಮಾರು 8 ಪಟ್ಟಿಗಳನ್ನು ಹೊಂದಿರತಕ್ಕಂತಹ ಭದ್ರಾವತಿಯಿಂದ ಸರ್ಕಾರಿ ಅನುದಾನಿತ ಆ ರೀತಿ ಅವಕಾಶಗಳು ಈ ರೀತಿಯಾದ ಖರೀದಿ ಮಾಡಲಿಕ್ಕೆ, ಯಂತ್ರಗಳನ್ನು ಖರೀದಿ ಮಾಡಲಿಕ್ಕೂ ಸಹ ಸರ್ಕಾರ ನೀಡ್ತಾ ಇದೆ ರೈತರಿಗೆ ತಮ್ಮ ಜೀವನೋಪಾಯಕ್ಕೆ ಅಂತ ಹೇಳಿ ಹಲವಾರು ವಿಚಾರಗಳನ್ನು ನಾವು ಕೇಳ್ಪಟ್ವಿ ಕೂಡ. ನೋಡ್ತಿರ್ಬೋದು, ಇಲ್ಲಿ ರೈತರೊಬ್ಬರು ಅದನ್ನ ಕೊಟ್ರೇಶ್ ಅವರು ಸಹ ಅದನ್ನು ವಿಂಗಡಣೆ ಮಾಡೋದ್ರಲ್ಲಿ ತಮ್ಮ ವಿಚಾರವನ್ನು, ಹೌದು ಗೆಳೆಯರೆಲ್ಲ ಸೇರಿ ನನ್ನ ಅಡಿಕೆ ಇಷ್ಟ ಆಯಿತು, ನಾನು ಹೀಗೆ ಮಾಡಿದೆ, ಇದರಿಂದ ಉತ್ತಮ ಬೆಳೆ ಬನ್ನೋ ಒಂದು ಸಣ್ಣ ಒಂದು ಸಂಕ್ಷಿಪ್ತ ಚರ್ಚೆ ಕೂಡ ಇಲ್ಲಿ ನಡೀತಾ ಇರೋದನ್ನ ನೀವು ನೋಡಬಹುದು. ಸ್ಥಳೀಯರಂದರೆ ಈ ರೀತಿಯಾದ ಅವಕಾಶಗಳಿದ್ದೇ ಇರುತ್ತೆ. ಬೆಲ್ಟ್ ಪಟ್ಟಿ ತನ್ನ ಏರುಮಣಿಯಲ್ಲಿ ಅವುಗಳನ್ನು ಕೊಂಡೊಯ್ತಿರ್ತಕ್ಕಂಥ ರೀತಿ ತುಂಬ ಚಂದವಾಗಿ ಕಾಣ್ತಾ ಇದೆ. ಪ್ರತಿಯೊಂದು ಪಟ್ಟಿಯು ತನ್ನ ಒಂದೊಂದೇ ಹಂತವಾಗಿ ಆ ಒಂದು ಸಿಪ್ಪೆ ಇರುವಂತಹ ಅಡಿಕೆಯನ್ನು ಮತ್ತು ಸಿಪ್ಪೆ ಅರ್ಧಂಬರ್ಧ ಕಳಚಿರುವಂತಹ ಅಡಿಕೆಯ ಇದನ್ನು ತೆಗೆದುಕೊಂಡು ಹೋಗಿ ಮುಂದಿನ ತನ್ನ ಯಂತ್ರದ ಹಲ್ಲುಗಳಿಗೆ ಅದನ್ನ ಸಿಕ್ಕಿ ಅವುಗಳು ವಿಂಗಡಿಸಿ ಸ್ಫುಟವಾಗಿ ಒಂದು ಅಡಿಕೆಯ ಒಂದು ಪರಿಪೂರ್ಣವಾಗಿ ಹೊರಬರ್ತಕ್ಕಂಥದ್ದು ನಾವು ನೋಡ್ಬೋದು. ಇದರಲ್ಲಿ ಯಂತ್ರದಲ್ಲಿ ಸಿಕ್ಕಾಪಟ್ಟೆ ಏನು ಹೊಸ ಮಿಷಿನ್ಗಳಿಲ್ಲ, ಸಿಂಪಲ್ ಏನು ಮೋಟ್ರ್ ಅಳವಡಿತ ಪಟ್ಟಿಗಳೇ ಇರ್ತವೆ. ಇದರಲ್ಲಿ ನೋಡ್ಬೋದು ಆ ಕೋಲುಗಳ ಮೂಲಕ ಸರಿಯಾಗಿ ಆ ಪಟ್ಟಿಗೆ ಅದನ್ನು ಮೇಲೆತ್ಕೊಡುವಂಥ ಕಾರ್ಯ ಇದರ ಆಪ್ರೇಟರ್ ಮಾಡ್ತಾ ಇರತಕ್ಕಂಥದ್ದನ್ನ ಸ್ಪ್ರಿಂಗ್ ಆ್ಯಕ್ಷನ್ ಆ ರೀತಿಯಾದ ಯಾಂತ್ರಿಕ ತಿಳುವಳಿಕೆ ಮೇಲೆ ಇದನ್ನು ನಡೀತದೆ. ಇವುಗಳನ್ನು ತುಂಬ ಸೂಕ್ಷ್ಮವಾಗೂ ಬಳಸ್ಕೋಬೇಕು. ಯಾಕಂತ ಹೇಳಿದ್ರೆ ಅದರದ ವ್ಯವಸ್ಥೆ ಕೂಡ ಅಷ್ಟೇ ಜಟಿಲವಾಗಿರುತ್ತೆ. ನೋಡ್ಬೋದು, ಇಲ್ಲೊಂದು ಹೆಣ್ಮಗಳು ಎಷ್ಟು ಸರಾಗವಾಗಿ ಅವುಗಳನ್ನು ಕೈಗಳಿಗೆ ಒಂದು ಗ್ಲೌ ಅಂತ ಏನು ಹೇಳ್ತೀವಿ ಅಥವಾ ಅವರೇ ಮಾಡಿರ್ತಕ್ಕಂಥ ಪಟ್ಟಿಗಳನ್ನು ಹಾಕ್ಕೊಂಡು ಬಟ್ಟೆಯ ಒಂದು ಸಪೋರ್ಟಲ್ಲಿ ಆಕೆಯನ್ನು ಯಾವ ವೇಗದಲ್ಲಿ ಬಿಡಿಸಿ ತನ್ನ ಚೀಲಕ್ಕೆ ತುಂಬ್ತಾ ಇದ್ದಾರೆ ಅಂಥೇಳಿ ಹಲವಾರು ಈ ರೀತಿ ಹೆಣ್ಣು ಮಕ್ಕಳು ತಮ್ಮ ಜೀವನೋಪಾಯಕ್ಕೆ ಈ ರೀತಿ ಅನುಸರಿಸಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಒಂದು ವ್ಯವಸ್ಥೆಯಾಗಿ ಉದ್ಯಮವಾಗಿ ಅಡಿಕೆ ಸುಲಿಯ ಚಿದಾನಂದರ ಎಷ್ಟು ಸುಲಿತೀಯ ಈಗ ಬೆಳಗ್ಗೆಯಿಂದ ಸಂಜೆವರೆಗೆ ಇದರಲ್ಲಿ? ಯಾರು ಬಂದಿರ ಜೊತೆಗೆ? ಹೌದಾ ಅಕ್ಕ, ನಿಮ್ಮ ಹೆಸರೇನು? ಚೈತ್ರ. ಇದು ಅಡಿಕೆ ಸುಲಿಯೋದು ಯಾವಾಗಿಂದ ನೀವು ಕಲ್ತಿದ್ದೀರಿ? ಒಂದು 10 ವರ್ಷ ಆಯ್ತು. ಇದು ಏನು ಇದೆಲ್ಲ ಕೈಗೆಲ್ಲ ಹಾಕೊಂಡಿದ್ದೀರಲ್ಲ? ಇದು ಕೈ ಕೊಯ್ಯುತ್ತೆ ಅಂತ ಬ್ಲೌಸ್ಗಳನ್ನ ಹಾಕೊಂಡಿದೀವಿ. ಬಟ್ಟೆ ಹಾಕಿದ್ದೀರಿ? ಬಟ್ಟೆ ಹಾಕೊಂಡು ಬೆಲ್ಟ್ ಹಾಕೊಂಡಿದೀವಿ. ಕೈಗೆ ಕಚ್ಚಾಗಬಾರ್ದು ಅಂತ, ಗಾಯ ಆಗುತ್ತೆ ಅಂತ ಹಾಕೊಂಡಿದೀವಿ. ಏನ್ ಕತ್ತಿ ಇದು? ಈ ಕಡೆ ಮಾತ್ರ ಈ ತರ ಬಳಸ್ತಾರ ಕತ್ತಿನ? ಅಡಿಕೆ ಸುಲಿಯೋದು. ಅಡಿಕೆ ಸುಲಿಯೋದು. ಅದಕ್ಕೆ ಹೆಸರಿದೆಯಾ? ಅದಕ್ಕೇಂದ್ರೆ ಹೆಸರಿದೆ? ಕತ್ತಿ ಕಬ್ಬಣ ಅಷ್ಟೇ. ಕತ್ತಿ ಕಬ್ಬಣ ಅಷ್ಟೇ. ದಿನಕ್ಕೆ ಎಷ್ಟು ಇದು ಈ ತರ ಸುಲಿತೀರಿ? 3 ಡಬ್ಬ ಸುಲಿತೀವಿ. 1 ಡಬ್ಬ ಇದಾ? ಇಲ್ಲ, 30 kg ಸುಲಿತೀವಿ. 30 kg ಸುಲಿತೀರಿ. ಅದಕ್ಕೆ ತಕ್ಕಂಗೆ ಅದು ಅವರ ಇದು ಬಟಾಬಟೆ ಕೊಡ್ತಾರೆ, ತೂಕ ಕೊಡ್ತಾರೆ. ಬೆಳಗ್ಗೆ ಎಷ್ಟೊತ್ತಿಂದ ಸ್ಟಾರ್ಟು? 10 ಗಂಟೆಯಿಂದ. 10 ಗಂಟೆಯಿಂದ ಸ್ಟಾರ್ಟು, ಸಂಜೆ 6 ಗಂಟೆವರೆಗೆ. ಸಂಜೆ 6 ಗಂಟೆವರೆಗೆ. ನಿಮ್ಮ ಹೆಸರು? ರತ್ನ ಅಂತ. ಈಗ ಯಾವಾಗಿಂದ ಈ ರೀತಿ ನಿಮಗೆ ಅಡಿಕೆ ಸುಲಿಯೋ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ? ಯಾವ ತಿಂಗಳಿಂದ? ಆಗಸ್ಟ್ ತಿಂಗಳಿಂದ
ನವೆಂಬರ್ ತಿಂಗಳಿಗೆ ಮುಗಿತದೆ ಸರ್. ಜನವರಿ ಫೆಬ್ರವರಿವರೆಗೂ ಫೆಬ್ರವರಿ ಲಾಸ್ಟ್ ಇರುತ್ತೆ ಅಂತ ಹೇಳ್ತಿದ್ರಿ. ಹಾಂ, ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ. ಬೆಳಗ್ಗೆ ಬಂದವರು ಸಂಜೆವರು ಮಾಡ್ಬೋದು 6 ತಿಂಗಳು ಇರುತ್ತೆ. ಇದರಿಂದ. ಸೊ ಇದರಿಂದ ನಿಮ್ಗೆ ಅನುಕೂಲ, ಮನೆಗೆ ಎಲ್ಲ ಅನುಕೂಲ ಆಗಿದೆ. ರಾಜಣ್ಣರೇ, ಹೇಳಿ ಸರ್. ಇದೇನು ಅಡಿಕೆ ಸುಲಿಯೋ ಯಂತ್ರ ಇದೆ, ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಕೊಡಿ. ಸರ್, ಇದು ಅಡಿಕೆ ಸುಲಿ ಯಂತ್ರ ಭದ್ರಾವತಿಯಿಂದ ತಂದಿರೋದು. ಹಾಂ, ಈ ಕಾರ್ಮಿಕರ ಅಭಾವ ಇರೋದಕ್ಕಾಗಿನೇ ತಗೊಂಬಂದಿದ್ದೀವಿ ಇದನ್ನ ಒಬ್ರು ನಮ್ಮೂರಲ್ಲೇ ಇದ್ದಾರೆ, ಅವ್ರು ನಡೆಸ್ತಾರೆ ಇದನ್ನ. ನಮ್ಮ ಅಡಿಕೆ ಪೂರ ಪ್ರೊಸೆಸಿಂಗ್ ಆಗೋದು ಇಲ್ಲೇ. ಕೈ ಸುಲಿಗೆ ನಾವು ಮಾಡಿಸಲ್ಲ. ಆ ಕಡೆ ಕೈ ಸುಲಿಗೆ ಇದೆ, ಈ ಕಡೆ ಮಿಷನ್ ಇದೆ. ಇದು ಮಿಷನಲ್ಲೇ ನಾವು ಹಾಕೊಂಡು ಹೋಗೋದು. ಬನ್ನಿ ತೋರಿಸಿ ಮಿಷನ್ ಎಲ್ಲ ಬನ್ನಿ ಏನಿದೆ. ಸರ್, ನೋಡ್ಬೋದು ಸರ್. ಇದು 8 ವೆಲ್ಡಿಂಗ್ ಮಿಷನ್ ಇದು. ಹಾಂ, ಗಂಟೆಗೆ ಒಂದು 40ರಿಂದ 45 ಕ್ವಿಂಟಲ್ ಹೋಗುತ್ತೆ. ಆಮೇಲೆ ಬಹಳ ಬೇಗ ಆಗುತ್ತೆ. ಈ ತೊಟ್ಟಿಯಿಂದ ಮಿಷನ್ ಲಿಫ್ಟ್ ಮಾಡಿ ಇಲ್ಲಿ ಜಾಲ್ರಿ ಇದೆ, ಜಾಲ್ರಿ ಬಂದ್ಬಿಡುತ್ತೆ ಅಡಿಕೆ. ಅಲ್ಲಿಂದ ಬೆಲ್ಟ್ ಮುಖಾಂತರ 8 ಬೆಲ್ಟ್ ಮಿಷನ್ ಇದು. 8 ಬೆಲ್ಟ್ ಮಿಷನ್ನಿಂದ ಇಲ್ಲಿ ಹೊರಗೆ ಬಂದು ಇಲ್ಲಿ 3 ಕಡೆ ಡಿವೈಡ್ ಆಗುತ್ತೆ ಅಡಿಕೆ. ಇದು ಒಂದು ಕ್ಲೀನ್ ಸುಲಿದಿದ್ದು, ಒಂದು ಸಿಪ್ಪೆಗೋಟು ಬರುತ್ತೆ ಇದರಲ್ಲಿ, ಇನ್ನೊಂದು ಕಸ ಬರುತ್ತೆ. ನಮ್ಮ ಕಸ ಮಧ್ಯದ್ದು ಒಳ್ಳೆ ಅಡಿಕೆ, ಈ ಕಡೆದು ಸಿಪ್ಪೆಗೋಟು. ಸಿಪ್ಪೆಗೋಟು ಅದನ್ನ ಮತ್ತೆ ಇನ್ನೊಂದ್ಸರಿ ಹಾಕಿ ಇನ್ನೊಂದ್ಸರಿ ಹಾಕಿ ಪ್ರೊಸೆಸಿಂಗ್ ಮಾಡ್ಕೊತೀವಿ. ಇದು ರೆಡಿ ಇದೆ ಈಗ. ಮತ್ತೆ ಇಲ್ಲಿ ವಾಪಸ್ ಹಾಕೊಂಡು ಇದು ಮಾಡ್ತೀರಿ. ಮತ್ತೆ ನಾವು ರಿಟರ್ನ್ ಹಾಕಿ ಮತ್ತೆ ಕಡಿಮೆ ಆಗತ್ತೆ ಅವಾಗ ಇನ್ನು ಸೋಲ್ದು. ಹಾಂ, ಸೊ ಹಂಗಾಗಿ ಅದನ್ನ ಹಾಕೊಳ್ತೀರಿ. ಇದ್ರದ್ದು ಸುಲಿಯೋ ಒಂದು ವೆಚ್ಚ ಮತ್ತೆ ಈ ಕೈ ಸುಲಿಯೋ ವೆಚ್ಚ ಎರಡು ಕಂಪೇರ್ ಮಾಡಿದ್ರೆ ಸರ್ ಇದು ಕಡಿಮೆ ಆಗುತ್ತೆ. ಹಾಂ, ಕೈ ಸುಲಿಯೋ ವೆಚ್ಚ ಬೇಗ ಸಿಗುತ್ತೆ ನಿಮ್ಗೆ. ಬೇಗ ಸಿಗುತ್ತೆ ನಮಗೆ. ಇದು ಸ್ವಲ್ಪ ಸಮಯ ಹಿಡಿಯುತ್ತೆ. ಆದ್ರೂ ಈಗ ಕೆಲವೊಬ್ರು ಇದನ್ನ ಬಳಸ್ತಾರೆ. ಇದನ್ನ ಮಾಡ್ತಾರೆ, ಅದನ್ನು ಮಾಡ್ತಾರೆ, ಎರಡೂ ನಡೀತಾ ಇದಾವೆ. ಇವ್ರು ಏನ್ ಮಾಡ್ತಿದ್ದಾರೆ ಮಕ್ಕಳು? ಇವರು ಮಿಷನ್ ಹಾಕಿದ ಅಡಿಕೆ ಕ್ಲೀನ್ ಮಾಡ್ತಿದ್ದಾರೆ ಸರ್ ಇವರೆಲ್ಲ. ಮುಂದೆ ವೈಟ್ ಬರುತ್ತಲ್ಲ ಅದು, ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಡ್ತಾರೆ. ಈಗ ತಗೊಂಡು ಸೀದಾ ಬೇಸದೆ ಇದನ್ನು ಬೇರೆ ಏನು ಕೆಲಸ ಇದೆ ಅದಕ್ಕೆ. ಈಗ ನೀವು ಹಾಕ್ಸಿದ್ದು ಕೂಡ ಇದೇ ತರ ಬೇಸಿನ್ ತಗೊಂಡು ಹೋಗ್ಬೇಕು. ಈಗ ಒಯ್ದು ಬೇಸದೆ ಈಗ ಅದನ್ನ ಒಯ್ದು. ಈ ಕಡೆ ಕೈ ಸುಲಿಗೆ ಸರ್. ಇದು ನಿಮ್ಮ ಮಲೆನಾಡ ಮಾಡ್ತಾರಲ್ಲ ಆ ಟೈಪ್ ಕೈ ಸುಲಿಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಬ್ಲೇಡ್ ಚೇಂಜ್ ಬರುತ್ತೆ. ಹೌದು, ಈ ಕಡೆ ಮಲೆನಾಡಲ್ಲಿ ಬೇರೆ ಥರದ್ದು ಬರುತ್ತೆ, ಇಲ್ಲಿ ಬೇರೆ ಥರ ಬರುತ್ತೆ ಬ್ಲೇಡ್. ಇವ್ರು ಇಷ್ಟು ಫಾಸ್ಟ್ ಆಗಿ ಮಾಡ್ತಾರೆ. ನೀವು 50 kg ಮಾಡ್ತೀರಾ ಒಂದು ದಿನಕ್ಕೆ? ನಿಮ್ಮ ಹೆಸರು? ಚಿತ್ರ ಚೈತ್ರ ಇವ್ರ ಹೆಸರೇನು ಹೇಳಿದ್ರಲ್ಲ. ಇಲ್ಲೊಬ್ಬ ಹೆಣ್ಣು ಮಗಳನ್ನು ನೋಡ್ಬೋದು ನೀವು. ಕೈಗಳಿಗೆ ಒಂದಿಷ್ಟು ರಕ್ಷಣೆಯನ್ನು ಮಾಡಿಕೊಳ್ಳಕ್ಕೆ ಹೇಗೆ ಅವರು ದೇಸಿ ಒಂದು ಜುಗಾಡ್ ಅಥವಾ ಒಂದು ರಕ್ಷಣೆಯ ಮಾದರಿಯನ್ನು ಕಂಡಿಡಿದ್ದಾರೆ ಅಂತ. ರಬ್ಬರ್ನ ಹಾಕ್ಕೊಂಡು ಅದಕ್ಕೊಂದಿಷ್ಟು ಬಟ್ಟೆಗಳನ್ನು ಸುತ್ತಿ ಬೆರಳುಗಳ ಒಂದು ರಕ್ಷಣೆಯನ್ನು ಅವ್ರು ಮಾಡಿಕೊಂಡಿದ್ದಾರೆ. ಮತ್ತಿನ್ನೊಂದು ಟೈರ್ ಅಥವಾ ಟ್ಯೂಬಿನ ಒಂದು ಸಾಫ್ಟ್ ಮಿದು ರಬ್ಬರ್ನ ಒಂದು ಪಟ್ಟಿಯನ್ನು ಇನ್ನೊಂದು ಕೈಗೆ ಅಂಗೈಗೆ ಹಾಕ್ಕೊಂಡಿದ್ದಾರೆ. ಬಲಗೈಯಲ್ಲಿ ಅಡಿಕೆಯನ್ನು ನೀಳಿಸಿ ಆ ಕುಡುಗೋಲಿಗೆ ಕೊಡ್ತಾ ಇದ್ದರೆ ಕುಕ್ಕತ್ತಿ ಅಂತಲೂ ಕರೀತಾರೆ. ಇನ್ನೊಂದು ಕೈಯಲ್ಲಿ ಅದನ್ನು ಹಿಡಿದಲಿಕ್ಕೆ ಯಾವುದೇ ರೀತಿ ಆಗದೆ ಈ ತಾಯಿ ನೋಡಬಹುದು ಬಹಳ ವೇಗವಾಗಿ ಅದನ್ನು ಏನು ಅಡಿಕೆ ಸುಲಿಯುವ ಕೆಲಸವನ್ನು ಮಾಡ್ತಿರೋದನ್ನ ನೀವು ನೋಡ್ತೀರಿ. ಒಂದಿಷ್ಟು ಅವರಲ್ಲೇ ಒಂದಿಷ್ಟು ಹಾಸ್ಯ ಪ್ರಜ್ಞೆ, ಒಂದಿಷ್ಟು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಅವರಿಷ್ಟು ಸುಲಿತಾರೆ, ಇವರಿಷ್ಟು ಸುಲಿತಾರೆ ಅಂತ ಹೇಳಿ ಇದ್ದೇ ಇರುತ್ತೆ. ಅವುಗಳನ್ನು ಇಲ್ಲೂ ಸಹ ನಾವು ನೋಡಿದ್ವಿ. ಕೊಂಚಿಷ್ಟು ಚೇಷ್ಟೆ, ಒಂದಿಷ್ಟು ಕೆಲಸದ ಮೇಲೆ ನಿಗಾ. ದಿನದ ಅಂತ್ಯದಲ್ಲಿ ಅಡಿಕೆ ಸುಲಿದವರ ಚೀಲವನ್ನು ತೂಕ ಮಾಡಿ ಅದರ ಬಟಾವಟೆ ಮತ್ತು ಅದರ ಲೆಕ್ಕಗಳನ್ನು ಸಹ ಇಲ್ಲಿ ಬರೆದುಕೊಳ್ಳುತ್ತಿರ್ತದನ್ನು ನೀವು ನೋಡಬಹುದು. ಅಲ್ಲಿ ನಡೆದ ಯುವಕರು ಆ ಕೆಲಸದಲ್ಲಿ ಸಹಾಯ ಮಾಡ್ತಿರೋದನ್ನು ನೀವು ಇಲ್ಲಿ ಗಮನಿಸಬಹುದು. ತೂಕ, ಆ ಚೀಲದ ತೂಕ ಎಷ್ಟಿದೆ ಅದನ್ನು ಅದರಲ್ಲಿ ಮೈನಸ್ ಅಂದರೆ ಅದನ್ನು ಕರೆಕ್ಟಾಗಿ ಲೆಕ್ಕ ಮಾಡಿ ಬರೆದಿಟ್ಟು ಅವರಿಗೆ ಹಣ ಕೊಡುವ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಕೊಂಡಿರ್ತಾರೆ.
ಅಮ್ಮ ಇದ್ರ ನಮಸ್ತೆ ನಮಸ್ತೆ. ನಿಮ್ಮ ಹೆಸರು? ರೇಣುಕಮ್ಮ ವೆಂಕಟೇಶ್. ರೇಣುಕಮ್ಮ ವೆಂಕಟೇಶ್ ಅಂತ ಹೇಳಿ. ಸರ್. ಯಾವಾಗಿಂದ ಈ ಅಡಿಕೆ ಸುಲಿಯೋದೆಲ್ಲ ನೀವು? 10 ವರ್ಷ ಆಯ್ತು ಸರ್. ಈಗೆಲ್ಲ ಏನು ಇದಕ್ಕೆ ರೇಟ್ ಕೂಲಿ ಅಥವಾ ಹೇಗೆ? ಅದೇ ಮಿಷನಿಂದ ಬಂದಿರೋದನ್ನ ಈ ಥರ ಇದು ಬಂದಿರುತ್ತೆ, ಇದನ್ನ ಸುಲಿಕ್ಕೆ 3 ರೂಪಾಯಿ ಕೆಜಿ ಕೊಡ್ತಾರೆ ನಮಗೆ. ಹಾಂ, ಇನ್ನು 3 ರೂಪಾಯಿ ಕೆಜಿ ಹಾಗೆ ಇದನ್ನು ಸುಲಿದು ನೀವು ಮನೆಗೆ ಮುಂದಿನ ಏನು ಪ್ರೋಸೆಸ್ಗೆ ಕಳಿಸ್ತೀರಿ. ಸೊ ಕೈಯಲ್ಲಿ ತೋರಿಸಿ ಅದು ಹೇಗಾಗಿದೆ. ಹಾಂ, ಫುಲ್ ಅದು ಸುಲಿದು ಹೀಗಾಗಿದೆ. ಆಮೇಲೆ ಈ ತರ ಗೋಟ್ ಇರೋದನ್ನ ಹೆರಿತೀವಿ ಸರ್. ಅದು ಇದು 14 ರೂಪಾಯಿ ಕೆಜಿ ಸರ್. 14 ರೂಪಾಯಿ ಕೆಜಿ ಈ ತರ ಸಿಪ್ಪೆ ಬಂದಿರೋದು. ಅವ್ರು ಮಾಡ್ತಿರತಕ್ಕಂಥದ್ದು ಏನು ಹಿಂಗೆ ಮಾಡ್ತಿದ್ದಾರೆ ಅದೆಲ್ಲ ಅದು ಆ ತರ ಹಿಂಗೆ ಹಾಕ್ತಾರೆ. ಇದು ಮಿಷನಿಗೆ ಬಂದಿರೋದನ್ನ ಮತ್ತೆ ಹೆರಿತೀವಿ ಸರ್. ಫುಲ್ ಕ್ಲೀನ್ ಮಾಡಿ ಕೊಟ್ಟ ಕ್ಲೀನ್ ಹಾಗೆ ಮಾಡ್ತೀವಿ. ಆ ಪುಡಿನೂ ಬರುತ್ತೆ ಇದ್ರಲ್ಲಿ. ಪುಡಿನೂ ಕ್ಲೀನ್ ಮಾಡ್ಬಿಟ್ಟು ಅದು ಸಪ್ರೇಟ್ ಸರ್. ಯಾವುದು ಲ್ಯಾಪ್ಸ್ ಆಗಲ್ಲ ಸರ್ ಇದ್ರಲ್ಲಿ. ಯಾವುದು ಹಾಳಾಗಲ್ಲ, ಹೋಗೋದಿಲ್ಲ. ನೀವು ಕೈ ಸುಲಿಯೋದು ಒಳ್ಳೇದಂತ ಹೇಳ್ತೀರಾ, ಮಿಷನ್ ಒಳ್ಳೇದಂತೀರಾ? ಮಿಷನ್ನೇ ನಮಗೀಗ ಮಿಷನ್ನೇ ಅನುಕೂಲ ಆಗಿದೆ ಸರ್. ಬೇಗ ನಿಮ್ಮ ಕೈಗೆ ವಸ್ತು ಸಿಗತ್ತೆ. ಆಮೇಲೆ ತಲೆ ಬಿಸಿ ಇಲ್ಲ ಸರ್ ಇದೀಗ. ಏನು ಆಗಲ್ಲ. ಗಾಯ ಅಂದ್ರೆ ಒಂದು ಸ್ವಲ್ಪ ಬಲ್ತಿರುತ್ತಲ್ಲ, ಅದು ತೂತ ಆಗೋದನ್ನ ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ ಸರ್. ಓಕೆ, ರೈಟ್. ಥ್ಯಾಂಕ್ ಯು. ನಮಸ್ಕಾರ. 3, 2, 1. ಈಗ ಗಳಕ್ಕೆ ರೆಸ್ಟಾ? ಗಳಕ್ಕೆ ರೆಸ್ಟಾ? ಈಗ ವಿಶ್ರಾಂತಿ ಕೆಲಸ ಆದ್ಮೇಲೆ. ಚೆನ್ನಾಗಿ ಬರ್ತಾ ಇದೆ. ಇದೇನು ಆರ್ಸ್ಕೊಂಡಿರೋದ ಕೊಯ್ಕೊಂಬಂದಿರೋದು ಇವತ್ತು? ಹಲ್ಲ ಕಡಿತಾರೆ ಸರ್. ಹಾಂ, ಹಲ್ಲ ಕಡ್ದು ಗಟ್ಟಿದ್ರೆ ಮಾತ್ರ ಕೊಯ್ಯೋದು ಇದನ್ನ. ಹಾಂ, ಈ ಥರ ಸರ್. ಇದೇನು ಅಡಿಕೆ ಬೇಯ್ತಾರೆ ಸರ್. ನಿಮ್ದೇನಾ? ಹಾಂ, ರಾಜಣ್ಣ ಅಂತ ಇದು ಅಲ್ಲ ನಿಮ್ದು? ಅಲ್ಲ, ಹೌದು. ಓ, ಹಂಗೆ ಬರುತ್ತೆ ಅವರು. ಆಪ್ ಐತಿದೆ ಅಡಿಕೆ.